ಹಾಯ್ ಎಲ್ರಿಗೂ ನಮಸ್ಕಾರ. ನಾನು RK ತೇಜಸ್ ಅಂತ. ಇತ್ತೀಚೆಗೆ ಸಿನಿಮಾ 17ನೇ ತಾರೀಕು ರಿಲೀಸ್ ಆಯ್ತಲ್ವಾ, ಆ ಸಿನಿಮಾ ಕಿರಾತಕ 2 ಅಂತ. ಆ ಸಿನಿಮಾದ ಹೀರೋ ಅಂಡ್ ನಮ್ಮ ಸಹ ಕಲಾವಿದ ಪ್ರಜ್ವಲ್ ಅಂತ, ಅವರು ಡೈರೆಕ್ಟ್ರು ಲೋಹಿತ್ ರಾಣಾ ಅಂತ. ಇವತ್ತು ನಿಮ್ಮ ಎದುರುಗಡೆ ಬಂದಿದ್ದೀನಿ ಏನಕ್ಕೆ ಅಂತಂದ್ರೆ, ಒಂದು ವಿಷಯ ಆಲ್ರೆಡಿ ಎಲ್ಲ ಕಡೆನೂ ಹೊರದಾಡ್ತಾ ಇದೆ ಮಾಧ್ಯಮದಲ್ಲಿ. ಈ ತರ ಕಾಂಟ್ರವರ್ಸಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅಥವಾ ಕಲಾವಿದರಿಗೆ ನ್ಯಾಯ ದೊರಕಬೇಕಾದಂತ ಒಂದು ವಿಷಯ ನಿಮ್ಮ ಎದುರಿಗೆ ಮುಟ್ಸೋವಂಥ ಜವಾಬ್ದಾರಿ ಮಾಡಿದೀವಿ. ಏನಕ್ಕೆ ಅಂತಂದ್ರೆ, ಸಿನಿಮಾ ಇಂಡಸ್ಟ್ರಿ ಎಲ್ಲರಿಗೂ ಒಂದು ಊಟ ಹಾಕುವಂತ ಒಂದು ಇಂಡಸ್ಟ್ರಿ, ಅದು ಎಲ್ಲರಿಗೂ ಕೈ ಹಿಡಿಯಲ್ಲ ಅಂತ ಹೇಳ್ತಾರೆ. ಪುಣ್ಯಕ್ಕೆ ನಮ್ಮ ಡೈರೆಕ್ಟರ್ ಕೈ ಹಿಡಿದು ಈ ಸಿನಿಮಾನ ಸ್ಟಾರ್ಟ್ ಮಾಡ್ತಾರೆ 2018 ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡ್ತೀನಿ, ನಾನು ಕರ್ಕೊಂಡ್ಬಂದು ನಾನೇ ಎಲ್ಲ ಮಾತಾಡಿಸ್ತೀನಿ. ಪ್ರೊಡ್ಯೂಸರ್ ಓಕೆ ಆಗುತ್ತೆ, ಎಲ್ಲರ ಸಮ್ಮುಖದಲ್ಲೂ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕೋವಿಡ್ ಬರುತ್ತೆ. ಕೋವಿಡ್ ಬಂದಾದ್ಮೇಲೆ ಡೈರೆಕ್ಟ್ರು 2022 ತೀರ್ಕೋತಾರೆ. ತೀರ್ಕೊಂಡಾದ್ಮೇಲೆ ಈ ಸಿನಿಮಾ ತಬ್ಲಿ ಆಗುತ್ತೆ. ಸರ್, ಇದು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಸರ್, ಈ ತಬ್ಲಿ ಇರೋ ಸಿನಿಮಾನ ನಾನು ಮಾಡ್ತಾ ಇದ್ದೀನಿ. ಓಕೆ, ಈಗ ನಾಳೆ ದಿನ ನಾನು ನನಗೆ ಥಾಟ್ ಬರ್ತಾ ಇರೋದೇನು ಅಂತಂದ್ರೆ, ವಿಷಯ ನಿಮ್ಮ ಎದುರಿಗೆ ಮುಟ್ಟಿಸ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ 17ನೇ ತಾರೀಕು ಸಿನಿಮಾ ರಿಲೀಸ್ ಆದಾಗ ನನಗೆ 15ನೇ ತಾರೀಕು ಸೆನ್ಸಾರ್ಶಿಪ್ ಅವ್ರು ಕಾಲ್ ಮಾಡಿ ನೀವು ಸಿನಿಮಾಗೆ ಬರಬೇಕು, ನಾಳೆ ಪ್ರೆಸ್ ಮೀಟ್ ಇದೆ ಅಂತ. ಪ್ರೊಡ್ಯೂಸರ್ ನಂಗೆ ಫೋನ್ ಮಾಡಲ್ಲ, ಯಾರು ಇಲ್ಲ. ನಾನು ಫೋನ್ ಮಾಡಬೇಕು ಅಂದ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಎಲ್ಲ ಆಯಿತು. 16ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದ್ರು. 17ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಎಲ್ಲ ಅರಿಬರಿಯಲ್ಲಿ ಆಗಿರೋವಂಥದ್ದು. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟು 17, 18, 19 2-3 ದಿನ ಶೋ ಮಾತ್ರ ತುಂಬ ಚೆನ್ನಾಗಿ ರನ್ನಿಂಗಲ್ಲಿತ್ತು. ಕೇಳ್ತಾ ಇದ್ವಿ, ಅಪ್ಡೇಟ್ ಮಾಡ್ತಾ ಇದ್ವಿ, ಯಾವ್ಯಾವ ಥಿಯೇಟರ್ ವಿಸಿಟ್ ಮಾಡಬೇಕು, ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ವಿ. ಒಂದು ಫೈನ್ ಡೇ, ಒಂದು 3 days ಆದಮೇಲೆ ಸೆನ್ಸಾರ್ಶಿಪ್ ಸರಿಗೆ ಫೋನ್ ಮಾಡ್ತೀನಿ. ಪಾಪ ನನಗೂ ಅವ್ರಿಗೂ ವೈಯಕ್ತಿಕ ಏನಿಲ್ಲ, ಒಳ್ಳೆ ವ್ಯಕ್ತಿನೇ. ಆದ್ರೆ ಆ ಮೂಮೆಂಟಲ್ಲಿ ಈ ಬಡ ಕಲಾವಿದರು ಅಂತಾರೆ ಗೊತ್ತಾ ಸರ್, ಸಿನಿಮಾ ಹಸುವು ಕನ್ಸುಗಳನ್ನ ಕಟ್ಕೊಂಡು ಬರೋಂಥವ್ರು. ಹಂಗೆ ಬಂದಾಗ ನಮಗೆ ಒಂದು ಜಲ ಕುಡಿಯುತ್ತೆ. ಯಾರಾದ್ರೂ ಏನಾದ್ರು ಒಂದು ರಾಂಗ್ ಅನ್ಸ್ಬಿಟ್ರೆ ತಡಿಯೋಕ್ಕಾಗಲ್ಲ. ಯಾಕಂದ್ರೆ ನಿಯತ್ತಿತ್ತು ಅಂದ್ರೆ, ನ್ಯಾಯ ಇತ್ತು ಅಂದ್ರೆ ನಮ್ಗೆ ಕೋಪ ತಡಿಯೋಕ್ಕಾಗಲ್ಲ. ಅವರು ಆ ಥರ ಟ್ರಿಗರ್ ಮಾಡಿದ್ರು. ಏನು ಅಂತಂದ್ರೆ, ಫೋನ್ ಮಾಡ್ತೀನಿ ಸೆನ್ಸಾರ್ಶಿಪ್ ಅವರಿಗೆ. ಫೋನ್ ಮಾಡಾದ್ಮೇಲೆ, ಸರ್ ಹೆಂಗೆ ಪಬ್ಲಿಸಿಟಿದು ಏನಾದ್ರು ಮಾಡಿಸಿ, ಯಾವ್ದಾದ್ರು ಚಾನೆಲ್ ಕೊಡಿ, ಮತ್ತೊಂದು ಕೊಡಿ, ಇದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೆ. ನೀವು ಹೀರೋ ಆದ್ರೆ ನೀವು ಮಾಡ್ಕೋಬೇಕ್ರಿ, ನೀವೇ ಮಾಡ್ಕೋಬೇಕು, ಯಾರು ಏನು ಮಾಡಲ್ಲ ಸರ್, ನೀವು ಬೇಕಿದ್ರೆ ಬನ್ನಿ, ಫ್ರೀಯಾಗಿ ₹1 ಇಲ್ದಂಗೆ ನಾನು ಬರ್ತೀನಿ ಅಂತಾರೆ. ಹಿಂಗೆ ಅಂದಾಗ ನನ್ಗೆ ಹೆಂಗಾಗಬೇಕು? ಅದಕ್ಕೆ ಬಡವ್ರ ಮನೆ ಮಕ್ಕಳು ಅನ್ನೋದು ನಾವು ಸುಮ್ಮನೆ ಟಿವಿಲೆಲ್ಲ ಕೇಳಿರ್ತೀವಿ, ಏನೋ ತಮಾಷೆ ಅಂತ. ಅದು ನಿಜವಾಗ್ಲೂ ಸೀರಿಯಸ್ಸು ಸರ್. ಕಲೆ ಹುಚ್ಚಿರೋರಿಗೆ ಹೆಂಗಾದ್ರೂ ಗೆಲ್ತೀವಿ ಅನ್ನೋ ನಂಬಿಕೆ ಇರೋರಿಗೆ ಗೆಲ್ತಾರೆ. ಆದ್ರೆ ಈ ಥರ ಮಾತಾಡೋದು ತುಂಬ ಜನ ಇದ್ದಾಗ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ. ಇದು ಇಂಡಸ್ಟ್ರಿಗೆ ಸ್ವಲ್ಪ ಮನವಿನ ಸಲ್ಲಿಸಿದ್ದೀನಿ, ಅವ್ರ ಎದುರಿಗೆ ಮಾತಾಡಿದ್ದೀನಿ. 30ನೇ ತಾರೀಕು ನನಗೆ ಕರೆದಿದ್ದಾರೆ ಮಾತಾಡೋದಕ್ಕೆ, ಬನ್ನಿ ಅಂತ. ಸೊ ಅಲ್ಲಿ ಹೋಗಿ ಒಂದು ಮಾತುಕತೆ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ನಾನು ಪ್ರೊಡ್ಯೂಸರ್ಗೂ ಫೋನ್ ಮಾಡಿದೆ. ಪ್ರೊಡ್ಯೂಸರ್ಗೆ ಫೋನ್ ಮಾಡಿದಾಗ, ಸರ್ ಪಾಪ ನಿಜವಾಗ್ಲೂ ಆ ವ್ಯಕ್ತಿ ಅಮಾಯಕನೇ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಪ್ರೆಸ್ ಮೀಟಲ್ಲೆಲ್ಲ ಅವ್ರು ಮಾತಾಡಿರೋದು ನೋಡಿದ್ದೀರಾ, ಹಿಂಗಿದೆ ಹಂಗಿದೆ ಅಂತ. ಈ ಸಿನಿಮಾಗೆ ನನ್ನನ್ನು ಎಲ್ಲೂ ಉಪಯೋಗಿಸ್ಕೊಂಡಿಲ್ಲ ಸರ್. ನಾನು ಕೇಳ್ತಾ ಇದ್ದೀನಿ, ವಾಲಂಟ್ರಿಯಾಗಿ ನಾನು ಬರ್ತೀನಿ, ಎಲ್ಲಾದ್ರೂ ಕರೀರಿ, ಐ ಆಮ್ ರೆಡಿ ಟು ಡೂ ಇಟ್. ಕರೆಕ್ಟ್ ಅಲ್ವಾ? ಸೊ ನಾನು ಬರ್ತೀನಿ ಅಂತ ಅಂದಾಗ ಯಾರು ಹೇಳಲ್ಲ. ಆಮೇಲೆ ಸೆನ್ಸಾರ್ಶಿಪ್ ಅವ್ರು ಹೇಳ್ತಾರೆ, ನೀವು ಈ ಚಾನಲ್ಗೆ ಹೋಗ್ಬೇಕು, ಆ ಚಾನಲ್ಗೆ ಹೋಗ್ಬೇಕು, ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರೆ. ಫೋನ್ ಮಾಡ್ತೀನಿ, ಇಲ್ಲ ಇರಿ, ತಡೀರಿ, ನನ್ನ ಕೈಯಿಂದ ಏನೋ 1.5 ಲಕ್ಷ ಹಾಕಿದ್ದೀನಿ, ಪಬ್ಲಿಸಿಟಿ ಮಾಡ್ತಿದ್ದೀನಿ. ಸರ್, ಸಿನಿಮಾ ಅನ್ನೋದೇ ಪಬ್ಲಿಸಿಟಿ, ಅದಿದ್ರೇನೆ ಸಿನಿಮಾ. ಜನ ಥಿಯೇಟ್ರಿಗೆ ಬರಲ್ಲ, ಥಿಯೇಟ್ರ್ ಕ್ಲೋಸ್ ಮಾಡಬೇಕು ಅಂತ ತುಂಬಾ ಕಡೆ ನಡೀತಿದೆಯಲ್ಲ ಸರ್ ವಿಷಯ. ಈ ಸಿನಿಮಾ ವಿತೌಟ್ ಪಬ್ಲಿಸಿಟಿಯಲ್ಲಿ 2ನೇ ವಾರ ನಡೀತಿದೆ. ಅದೇ ಪಬ್ಲಿಸಿಟಿ ಮಾಡಿದ್ರೆ ಸಿನಿಮಾ ಥಿಯೇಟ್ರ್ ಉಳಿಯಲ್ವಾ ಸರ್? ಥಿಯೇಟ್ರ್ ಓನರ್ಗಳು ಫೋನ್ ಮಾಡಿ ಹೇಳ್ತಿದ್ದಾರೆ, ಸಿನಿಮಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಈಗ ನಿಮ್ಮ ಮುಂದೆ ನಾವು ಮಾತಾಡ್ತಿರೋದು ಏನಕ್ಕೆ ಅಂತಂದ್ರೆ, ಸಿನಿಮಾ ಚೆನ್ನಾಗಿಲ್ಲ ಅಥವಾ ನಮ್ಮ ಪಬ್ಲಿಸಿಟಿಯನ್ನು ನಾವು ಮಾಡ್ಕೋತಿದೀವಿ ಅಂತ ನೀವು ತಪ್ಪಾಗಿ ತಿಳ್ಕೊಬಹುದು. ಬಟ್ ನಮಗೆ ನ್ಯಾಯ ಬೇಕು. ಏನಕ್ಕೆ ಅಂತಂದ್ರೆ, ಈ ಕಿರಾತಕ 2 ಹೀರೋಗಿ ಮಾಡಿದ್ ನಾನು, ಹೀರೋಯಿನ್ ಶಿವಾನಿ ಅಂತ, ಸಹ ಕಲಾವಿದರು ಇದ್ದಾರೆ, ಕುಮಾರ, ನಾಗಣ್ಣ, ಪ್ರಜ್ವಲ್ ಅವರು ಇದ್ದಾರೆ. ಅವರು ಕೂಡ ಸೆಟ್ಟಲ್ಲಿ ವರ್ಕ್ ಮಾಡಿದ್ದಾರೆ. ಹಿಂಗೆಲ್ಲ ವರ್ಕ್ ಮಾಡಿರೋರನ್ನ ಬಿಟ್ಟು ಬೇರೆಯವರು ಒಬ್ರು ಫೋಟೋ ಹಾಕ್ತಾರೆ ಸರ್. ಪಾಪ ಅವನಿಗೆ ಮಿಸ್ಲೀಡ್ ಆಗಿರ್ಬೋದೇನೋ, ಅವನಿಗೆ ಆಸೆ ಹುಟ್ಟಿಸಿರ್ಬೋದೇನೋ, ನೆಕ್ಸ್ಟ್ ಸಿನಿಮಾ ಕೊಡ್ತೀನೇನೋ, ಮತ್ತೊಂದು ಮಾಡಿರ್ಬೋದೇನೋ, ಪಾಪ ಅವ್ನಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಸರ್. ಫಾರ್ ಎಕ್ಸಾಂಪಲ್ ನಾನೇ ಕೇಳ್ತೀನಿ, ಈಗ ಬಾಹುಬಲಿ 3 ನಾನೇ ಹೀರೋ, ಅಥವಾ ಹೀರೋಗೆ ಅಭಿಮಾನಿ ಬಳಗ, ನಂದೇ ಒಂದು ಪೋಸ್ಟ್ ಹಾಕೋತೀನಿ, ಬಿಡ್ತಾರಾ ಸರ್ ನನ್ನನ್ನು? ಸುಮ್ಮನೆ ಯಾರಾದ್ರೂ ಬಿಡ್ತಾರಾ? ಯಾರು ಇಲ್ವಲ್ಲ ಸರ್. ಅದ್ರದ್ದು ಒಂದು ಉದಾಹರಣೆ ತೋರಿಸ್ತೀನಿ. ಕಿರಾತಕ 2ಗೆ ಇಲ್ಲಿದೆ ನೋಡಿ ಸರ್, ನಂದು
ನನ್ನ ಫೋಟೋ ಇಲ್ಲ ಸರ್, ನನ್ನ ಫೋಟೋನು ಬೇಡ ಸರ್, ತೀರ್ಕೊಂಡಿರೋ ಡೈರೆಕ್ಟರ್ ಫೋಟೋಸ್ ಬೇಕಲ್ವಾ ಸರ್? ಇದು ಸೆನ್ಸಾರ್ಶಿಪ್ ಅವ್ರ ಪೇಜಲ್ಲಿ ಹಾಕ್ತಾರೆ. ದಿಸ್ ಇಸ್ ರೈಟ್ ಆರ್ ರಾಂಗ್? ನ್ಯಾಯ ಕೇಳ್ತಿದೀವಿ. ಯಾಕಂದ್ರೆ ಕಲೆಗೆ ಮುಡಿಪಾಗಿಟ್ಟು ಎಷ್ಟೊಂದು ಕಷ್ಟಪಟ್ಟು ಡೈರೆಕ್ಟರ್ ತೀರ್ಕೊಂಡಾದ್ಮೇಲೆ ಈ ಸಿನಿಮಾಗೆ ಗುತ್ತು ಗುರಿ ಇಲ್ದಾರವ್ರು ಬಂದು ಈಗ ಮಾಡಿದ್ರೆ ತಪ್ಪಲ್ವಾ? ಸೊ ಈ ಥರ ನೋವಾಗುತ್ತೆ. ಈ ಥರ ವಿಚಾರನ ನನಗೆ ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದಾರೆ, ಚೆನ್ನಾಗಿ ಸೆಲೆಬ್ರೇಷನ್ ಆಗಿದೆ. ರಾತ್ರಿ ಸರ್, ರಾತ್ರಿ ನನ್ನ ಹುಡುಗ ವಿಡಿಯೋ ಕಳಿಸಿದ್ದಾನೆ, ತಮಗೆ ಶೇರ್ ಮಾಡ್ತೀನಿ. ರಾತ್ರಿ ಈ ಥರದ ಪೋಸ್ಟರ್ಗಳೇ ಎಲ್ಲ ಕಡೆ ಹೊಡ್ಕೊಂಡಿದ್ದಾರೆ. ಡೈರೆಕ್ಟರ್ ಒಂದು ಕಡೆ ಇದೆ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪ್ರೊಡ್ಯೂಸರು ಸಾಥ್ ಕೊಟ್ಟು ಅದನ್ನ ತೆಗ್ಸಿದ್ದಾರೆ. ಇಲ್ಲಪ್ಪ ಈ ಥರದ್ದೆಲ್ಲ ಹಾಕೋಬಾರ್ದು ಅಂತ. ಈ ಥರ ಬಿಟ್ಟಿ ಪಬ್ಲಿಸಿಟಿ ತಗೊಳ್ಳೋಂಥವ್ರಿಗೆ ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಪಾಪ ಅವನು ಮಾಡಿದ್ದಾನೆ ಅಂತಲ್ಲ, ಇದರಿಂದ ಯಾರಿದ್ದಾರೆ ಅಂತ ನಾನು ನಿಮ್ಮ ಮುಖಾಂತರದಿಂದ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಿಮ್ಮ ಮುಖಾಂತರದಿಂದ ಅವ್ರಿಗೆ ಯಾರು ಸಾಧ್ಯವಾಗ್ತಾರೋ ಅವ್ರಿಗೆ ತಲುಪಿಸಿ. ಕಲಾವಿದರು ನಿಯತ್ತಾಗಿದ್ರೋ, ಕರೆಕ್ಟಾಗಿ ಮಾಡಿದ್ರೋ ಒಳ್ಳೇದು ಮಾಡಿ, ಅವ್ನು ಕೆಟ್ಟದ್ ಮಾಡೋದನ್ನ ತಿದ್ದಿ ಬುದ್ಧಿ ಹೇಳೋದನ್ನ ದೊಡ್ಡವರಾದಂಥವ್ರು ಕಲೀರಿ. ನನ್ನ ರಿಕ್ವೆಸ್ಟ್ ಇದು ಸರ್. ನಾವೇನು ದೊಡ್ಡವರು ಅಂತ ಹೇಳ್ಕೊಳಕ್ ಬಂದಿಲ್ಲ, ನಮ್ಮ ಕಲೆನ ಜನಕ್ಕೆ ಒಪ್ಪಿಸ್ಬೇಕು ಅಂತ ಬಂದಿದ್ದೀವಿ. ಒಪ್ಸೋಕ್ಕೆ ವಿಧಾನನೇ ಮಾಧ್ಯಮ ಅಥವಾ ಒಂದು ಏನು ಕಮ್ಯುನಿಕೇಶನ್. ಆ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಆ ಸಮಸ್ಯೆಯಿಂದ ಒದ್ದಾಡ್ತಾ ಇದೀವಿ ನಾವು. ನಮ್ಮ ನೋವು ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಈಗ ಮತ್ತೆ ಶುಕ್ರವಾರ ದಿವಸ ಸಿರ್ಸಿಯಲ್ಲಿ ರಿಲೀಸು, ನನ್ನೂರು ಸಿರ್ಸಿ, ಪ್ರೊಡ್ಯೂಸರ್ ಅವರು ಸೇರಿಸಿ ನನಗೊಂದು ಅಪ್ಡೇಟ್ ಕೊಡಲ್ಲ. ಅಂತ ಕಮ್ಯುನಿಕೇಶನ್ ಅಲ್ಲಿ ಹಗಲು ರಾತ್ರಿ ರೇಣುಕ್ ಅಂತಿರುವಂತ ವ್ಯಕ್ತಿ ನನ್ನನ್ನು ಕರೆಯೋದೇ ಬಿಟ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ತಿಳ್ಕೊಬೇಕು. ನಾನು ಎಲ್ಲ ಸರಿನೂ ಕೇಳಿದೆ, ಫೋನ್ ಮಾಡಿದಾಗ ಪ್ರೊಡ್ಯೂಸರ್ ಎದುರಿಗೆ ಯಾವತ್ತೂ ಮಾತಾಡದೇ ಇರೋರು ನನಗೆ ತುಂಬಾ ಧಮಕಿ ಹಾಕಕ್ಕೆ ಹುಟ್ಟಿರೋದು ಹಂಗೆಲ್ಲ ಅಂತ ಅಂದ್ರು. ಅದಾದ್ಮೇಲೆ ನೀ ಯಾವನಯ್ಯ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ. ಅಂದ್ರೆ ಯಾವನಾದ್ರೂ ಇಟ್ಟಿರ್ತಾನೆ ಪಿನ್ನು, ಅಲ್ಲಿ ಇಟ್ಟರೆ ಇಲ್ಲೆಲ್ಲ ಉರಿತಿರುತ್ತೆ. ಆದ್ರೆ ನಮ್ಗೆ ಒಬ್ಬ ಕಲಾವಿದನಾಗಿ ಇಷ್ಟು ವರ್ಷ ಕೊಟ್ಟಿದ್ದಕ್ಕೆ ಒಂದು ಗೌರವ ಬೇಡ ಸರ್. ನಮ್ಗೇನು ಅವ್ರು ದುಡ್ಡು ಕೊಡೋದು ಬೇಡ ಸರ್. ಸಿನಿಮಾ ಪಬ್ಲಿಸಿಟಿ ಆದ್ರೆ ಅವ್ರಿಗೆ ಅಲ್ವಾ ಸರ್, ಅವ್ರಿಗೆ ಬರ್ಲಿ, ನನಗೇನು ಬೇಡ ಸರ್. ಸಿನಿಮಾ ಒಳ್ಳೆ ರೀತಿಯಿಂದ ಪಬ್ಲಿಸಿಟಿ ಆಗ್ಲಿ, ಅವ್ರದೇ ಪೋಸ್ಟ್ ಹಾಕೊಳ್ಳಿ, ಡೈರೆಕ್ಟರ್ದು ಹಾಕೊಳ್ಳಿ, ಮತ್ತೊಂದು ಮಾಡ್ಲಿ. ಯಾರ್ಯಾರೋ ಬಂದು ವಾಲಂಟ್ರಿ ಆಗಿ ನಂಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಿದ್ದಾರೆ. ನಾನು ಮಾಧ್ಯಮಕ್ಕೆ ಬರ್ತಾ ಇರೋ ಮೇನ್ ರೀಸನ್ ಏನು ಅಂತಂದ್ರೆ, ತುಂಬಾ ಜನ ಫೋನ್ ಮಾಡಿ ಕಿರಾತ ಕಟ್ಟು ನೀನ್ ಪಬ್ಲಿಸಿಟಿಗೆ ಏನಕ್ಕೆ ಬರ್ತಿಲ್ಲ, ಅವರೆಲ್ಲ ಕರಿಬಹುದಲ್ವಾ ಅಂತ ಹೇಳಿದಾಗ ನನಗೆ ನೆಗೆಟಿವ್ ಬರುತ್ತೆ. ಅಂದ್ರೆ ಈಗ ಹೀರೋನೇ ಹೋಗಿಲ್ಲ ಅನ್ನೋ ತರ ಆಗ್ಬಾರ್ದಲ್ವಾ ನಾಳೆ ದಿನ. ಸೊ ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಂದೆ ಬಂದು ನನ್ನ ನೋವನ್ನ ಹಂಚ್ಕೊತಾ ಇದ್ದೀನಿ.